ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದೊಂದು ಒಳ್ಳೆಯ ದಿನ, ಗರಿಗಳ ಭಾನುವಾರ. ಈ ದಿನ ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು ದೇವರೇ ಸಿದ್ಧಪಡಿಸಿದ ಸಮಯವಿದು. ಒಂದೊಂದು ವ್ಯಕ್ತಿಗಳಿಗೆ ಈ ವಾಕ್ಯಗಳು ಅನುಗ್ರಹ ಆಗುತ್ತಿದೆ. ಇಲ್ಲಿ ಹಲವು ರೀತಿ ಸಾಕ್ಷಿಗಳು ಬರುತ್ತಿದೆ. ಅದೆಲ್ಲ ಸಾಕ್ಷಿ ಹೇಳುವುದಾದರೆ ಗಂಟೆಗಳೇ ಬೇಕಾಗುತ್ತದೆ. ಒಂದೊಂದು ಮನುಷ್ಯ ಅವನ ಕಣ್ಣೀರಿನ ಒಳಗೆ ಒಂದು ಕಣ್ಣೀರಿನ ಹೊಳೆಯೇ ಹರಿಯುತ್ತಿದೆ. ಕೆಲವು ಸಂಕಟಗಳು ಬರುವಾಗ ಹೊಳೆ ಕಣ್ಣೀರಿನಿಂದ ಉಕ್ಕಿ ಹರಿಯುತ್ತದೆ. ಕೆಲವೊಮ್ಮೆ ಸಂತೋಷ ಬರುವಾಗಲೂ ಆ ಹೊಳೆ ಕಣ್ಣೀರಿನಿಂದ ಉಕ್ಕಿ ಬರುತ್ತದೆ. ಆದರೆ ಜಾಸ್ತಿ ಸಂಕಟ ಬರುವಾಗ ಆಗಿದೆ, ಕಣ್ಣೀರಿನ ಪ್ರವಾಹ ಹರಿಯುವುದು. ಸಹಿಸಲು ಆಗದಂತ ಸಂಕಟಗಳು, ಸಮಸ್ಯೆಗಳು ಬರುವಾಗ ಯಾರೂ ಕೇಳದೆ ಒಬ್ಬರೇ ಕೂತು ಅಳುವವರು ಅನೇಕರಿದ್ದಾರೆ. ಯಾರು ಕಾಣದ ಆ ಕಣ್ಣೀರನ್ನು ಸಮೇತ ದೇವರು ನೋಡಿದ್ದಾರೆ. ದೇವರು ಬೆಲೆ ಕೊಡುತ್ತಾರೆ. ಅಲ್ಲಿ ನಿನ್ನ ಕಣ್ಣೀರನ್ನು ಕುಪ್ಪಿಯಲ್ಲಿ ದೇವರು ಶೇಖರಿಸಿದ್ದಾರೆ. ಹಾಲೆಲೂಯ. ಒಂದು ಹನಿ ಕಣ್ಣೀರು ಸಮೇತ ನಷ್ಟವಾಗುವುದಿಲ್ಲ. ಕಣ್ಣೀರು ಹಾಕಿದವರ ಬಾಯಿಂದ ಕೀರ್ತನೆಗಳು, ಸ್ತುತಿ ಸ್ತೋತ್ರಗಳು ಬರುತ್ತದೆ. ಇಂದು ನೀವು ಯಾರನ್ನಾದರೂ ನೆನೆಸಿ ನೋವಿನಿಂದ ಈ ವಾಕ್ಯವನ್ನು ಆಲಿಸುವುದಾ? ಇಂದು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ 7ನೆಯ ದಿನವಾಗಿದೆ. ಮಕ್ಕಳ ಭವಿಷ್ಯವನ್ನು ನೆನೆಸಿ ನೀವು ಬೇಸರ ಪಡುತ್ತಿರುವುದಾ? ನಿಮ್ಮ ಆತ್ಮೀಯರನ್ನು ನೆನೆಸಿ ಬೇಸರ ಪಡುತ್ತಿರುವುದಾ? ಇಂದು ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ನಿಮಗೆ, ನಿಮ್ಮ ಮಕ್ಕಳಿಗೆ ಒಂದು ಅನುಗ್ರಹ ಲಭಿಸುವ ರೀತಿ ಒಂದು ಬಿಡುಗಡೆ ಉಂಟಾಗುತ್ತದೆ. ಹಾಲೆಲೂಯ. ಇಂದು ನಾವು ಆಲಿಸುವ ವಾಕ್ಯ ಯೆಶಾಯನ ಗ್ರಂಥ 57ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯವನ್ನು ಆಲಿಸೋಣ. ಅವರ ವರ್ತನೆಯನ್ನು ನೋಡಿದ್ದೇನೆ, ಆದರೂ ಅವರನ್ನು ಸ್ವಸ್ಥಪಡಿಸುತ್ತೇನೆ. ಅವರಿಗೆ ದಾರಿ ತೋರಿಸುತ್ತಾ ಅವರಿಗೂ ಅವರಿಗಾಗಿ ದುಃಖಿಸುವವರಿಗೂ ಸಾಂತ್ವನ ಸಂಭಾವನೆಯನ್ನು ಕೊಡುತ್ತೇನೆ. ಅವರ ಬಾಯಿಂದ ಸ್ತುತಿ ಸ್ತೋತ್ರ ಹೊರಬರುವಂತೆ ಮಾಡುತ್ತೇನೆ. ಶಾಂತಿ ಹತ್ತಿರವಿರುವವರಿಗೂ ದೂರವಿರುವವರಿಗೂ ಶಾಂತಿ ಸಮಾಧಾನ, ನಾನು ಅವರನ್ನು ಸ್ವಸ್ಥಪಡಿಸುತ್ತೇನೆ ಎನ್ನುತ್ತಾರೆ ಸರ್ವೇಶ್ವರ ಸ್ವಾಮಿ. ಪ್ರಿಯರೇ, ನೀವು ಯಾರನ್ನಾದರೂ ನೆನೆಸಿ ನೋವನ್ನು ಅನುಭವಿಸುತ್ತಿದ್ದೀರಾ? ನಾವು ಅನೇಕರನ್ನು ಕುರಿತು, ನಮ್ಮ ಆತ್ಮೀಯರನ್ನು ಕುರಿತು ನೋವನ್ನು ಅನುಭವಿಸುತ್ತಾ ಇರಬಹುದು. ಮಗನ ಭವಿಷ್ಯದ ಕುರಿತು, ನನ್ನ ಮಗನ ಮಗಳ ವಿವಾಹದ ಕುರಿತು, ನಿಮ್ಮ ರೋಗದ ಕುರಿತು, ನನಗೊಂದು ಸ್ವಂತ ಮನೆ ಇಲ್ಲವಲ್ಲ ಎಂದು, ನನಗೊಂದು ಕೆಲಸ ಇಲ್ಲವಲ್ಲ ಎಂದು ಯೋಚಿಸಿ ನೋವು ಅನುಭವಿಸುವವರು, ಕಣ್ಣೀರಾಕುವವರು ಆಗಿದ್ದೀರಾ? ಇಂದು ಅವರ ಕುರಿತು ವಾಕ್ಯದಲ್ಲಿ ಆಲಿಸಿದ್ದು, ಯಾರನ್ನು ಕುರಿತು ನೀವು ನೋವನ್ನು ಅನುಭವಿಸಿದ್ದು, ಅವರನ್ನು ಕುರಿತು ನೀವು ಸ್ತುತಿ ಸ್ತೋತ್ರ ಕೀರ್ತನೆಗಳನ್ನು ಹಾಡುವ ರೀತಿಯಲ್ಲಿ ದೇವರು ನಿಮ್ಮನ್ನು, ಅವರನ್ನು ಆಶೀರ್ವದಿಸುತ್ತಾರೆ ಎಂದು. ಹಾಲೆಲೂಯ. ಅವರ ಜೀವನದಲ್ಲಿ ಬದಲಾವಣೆ ಬರುತ್ತದೆ. ಕಾರಣ ಅವರಿಗಾಗಿ ಸುರಿಸಿದ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಜೋಪಾನವಾಗಿ ಇಟ್ಟಿದ್ದಾರೆ. ಒಂದು ಹನಿ ಸಹ ನಷ್ಟ ಮಾಡದೆ ಅಲ್ಲಿ ನಮಗೆ ಸಂತೋಷವನ್ನು ನೀಡುತ್ತಾರೆ. ದೇವರ ವಾಕ್ಯವನ್ನು ಆಲಿಸುವ ಅನೇಕರು ನೋವಿನಲ್ಲಿ ಆಗಿದ್ದರು. ಆದರೆ ಅನೇಕ ದಿನಗಳ ಬಳಿಕ ಆ ಅವಸ್ಥೆಯು ಬದಲಾವಣೆ ಬಂದಿದೆ ಎಂದು, ಇಂದು ನಾವು ಸಂತೋಷವಾಗಿದ್ದೇವೆ ಎಂದು ಅನೇಕರು ಸಾಕ್ಷಿಯನ್ನು ಹೇಳುತ್ತಿದ್ದಾರೆ. ಅದು ದೇವರ ವಾಕ್ಯವನ್ನು ಆಲಿಸಿದ್ದರಿಂದ ಅದರ ಫಲ ಎಂದು ಸಾಕ್ಷಿ ಸಹ ಹೇಳಿದ್ದಾರೆ. ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸಿರಿ. ನನ್ನ ಜೀವನದ ಕಣ್ಣೀರಿನ ದಿನಗಳನ್ನು ಕೊನೆಗೊಳಿಸಿರಿ. ಅಲ್ಲಿ ಕೀರ್ತನೆ ಹಾಡಲು ಸಾಧ್ಯವಾಗಲಿ. ಮನೆಯಿಲ್ಲ ಎಂದು ಮಕ್ಕಳ ಭವಿಷ್ಯವನ್ನು ನೆನೆಸಿ, ವರಮಾನ ಮಾರ್ಗವನ್ನು ನೆನೆಸಿ, ನೀವು ಯಾವುದರ ಬಗ್ಗೆ ಕಣ್ಣೀರು ಹಾಕುತ್ತಿರುವುದು, ಆ ಕಾರ್ಯದ ಬಗ್ಗೆ ನಿಮ್ಮ ಬಾಯಲ್ಲಿ ಕೀರ್ತನೆಯನ್ನು ಹಾಡುತ್ತೀರಾ? ನಿಮ್ಮ ಮಕ್ಕಳು ನಿಮಗೆ ಅನುಗ್ರಹವಾಗಲಿ, ನಿಮಗೆ ಒಂದು ಮನೆ ಕಟ್ಟಲು ಸಾಧ್ಯವಾಗಲಿ, ನಿಮ್ಮ ಕೆಲಸ ವರಮಾನ ಮಾರ್ಗ ಅನುಗ್ರಹವಾಗಲಿ, ನಿಮ್ಮ ಆರೋಗ್ಯ ಅನುಗ್ರಹವಾಗಲಿ. ಇಂದು ಆಲಿಸಿದ ವಾಕ್ಯ ನಿಮಗೆ ಬಿಡುಗಡೆಯಾಗಲಿ.
ಈ ಶುಶ್ರೂಷೆ ನಿಮಗೆ ಅನುಗ್ರಹವಾಗಲಿ. ಇಂದು ಶೇರ್ ಮಾಡುವಾಗ ಯಾರದೋ ಜೀವನದಲ್ಲಿ ಬಿಡುಗಡೆಯಾಗಲು ನೀವು ಕಾರಣ ಆಗುತ್ತೀರಾ. ಇದನ್ನು ಶೇರ್ ಮಾಡುವಾಗ ಯಾರದೋ ಸಂಕಟದಲ್ಲಿ ನೀವು ಪೂರ್ಣ ವಿರಾಮ ಆಗುತ್ತೀರಾ. ಅದಕ್ಕಾಗಿಯೇ ದೇವರು ನಮಗೆ ಈ ಶುಶ್ರೂಷೆಯನ್ನು ನೀಡಿದ್ದು. ನಮಗೆ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.